ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಹಲವು ಅಪಾರ್ಟ್ಮೆಂಟ್ಗಳು ಜಲಾವೃತವಾಗಿತ್ತು. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಜಲಾವೃತವಾದಂತಹ ಚಿತ್ರಣ. ಇನ್ನೂ ಕಡಿಮೆ ಆಗಿಲ್ಲ ನೀರು. ನಿವಾಸಿಗಳಂತೂ ಪರದಾಡ್ತಾ ಇದ್ದಾರೆ. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಇರತಕ್ಕಂತಹ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದು. ಟ್ರ್ಯಾಕ್ಟರ್ ಟೆಂಪೋ ಮೂಲಕ ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ಬಿಬಿಎಂಪಿ ವಿರುದ್ಧ ಅಪಾರ್ಟ್ಮೆಂಟ್ನ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ರು. ನಿನ್ನೆ ರಾತ್ರಿ ಸುರಿದಂತಹ ಮಳೆ ಇವತ್ತವರೆಗೂ ಕೂಡ ಅವರು ಪರದಾಡುವಂತಹ ಪರಿಸ್ಥಿತಿ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಆವರಿಸಿತ್ತು ಅಲ್ಲಿ ಅನ್ನುವಂತಹ ಸಂಪೂರ್ಣ ವಿವರ ಇಲ್ಲಿದೆ. ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತಹ ಭಾರೀ ಮಳೆಯ ಎಫೆಕ್ಟ್ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದು ಕೋಗಿಲು ಕ್ರಾಸ್ ಬಳಿ ಇದೆ ಈ ಅಪಾರ್ಟ್ಮೆಂಟ್. ನಿನ್ನೆ ರಾತ್ರಿ ಸುರಿದಂತಹ ಮಳೆ ಯಾವ ರೀತಿಯ ಕೆರೆಯಂತಹ ಪರಿಸ್ಥಿತಿಯನ್ನೇ ನಿರ್ಮಾಣ ಮಾಡಿದೆ ಅಂತ ನೋಡ್ತಾ ಇದ್ರಿ. ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳ ಮೂಲಕ ಅಲ್ಲಿದ್ದಂತಹ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಅಷ್ಟು ಪರಿಪ್ರಮಾಣದಲ್ಲಿ ನೀರು ಅಲ್ಲಿ ಆವರಿಸಿಬಿಟ್ಟಿತ್ತು. ಹೀಗಾಗಿ ಸಹಜವಾಗಿ ಆ ನಿವಾಸಿಗಳೆಲ್ಲ ಬಿಬಿಎಂಪಿಯ ವಿರುದ್ಧ ತಮ್ಮ ಅಸಮಾಧಾನ ಆಕ್ರೋಶವನ್ನ ತೋರ್ಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ವಯಸ್ಸಾದವರು ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಅವರದ್ದಾಗಿತ್ತು. ಇದಾಗಿರುವಂಥದ್ದು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಒಂದು ಭಾರಿ ಮಳೆಗೆ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಒಂದು ಜಲಾವೃತ ಆಗಿರ್ತಕ್ಕಂತಹ ದೃಶ್ಯವನ್ನು ನಾನು ಟ್ರ್ಯಾಕ್ಟರ್ ಮೂಲಕ ತೋರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ. ನೋಡಬಹುದಾಗಿದೆ ನನ್ನ ಸುತ್ತಮುತ್ತಲೂ ಕೂಡ ಇರ್ತಕ್ಕಂತಹ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಪ್ರಮುಖವಾಗಿ 8 ಬ್ಲಾಕ್ಗಳಿದ್ದು ಸುಮಾರು 625ಕ್ಕೂ ಹೆಚ್ಚು ಒಂದು ಮನೆಗಳಿದ್ದಾವೆ. ಜೊತೆಗೆ 2000ಕ್ಕೂ ಹೆಚ್ಚು ಒಂದು ಜನ ಕೂಡ ವಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಜನ ಕೂಡ ಕೆಳಗಡೆ ಬರ್ಲಿಕ್ಕೂ ಕೂಡ ಆಗದಂತ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಎತ್ತ ನೋಡಿದ್ರತ್ತ ನೀರು ತುಂಬಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇದು ಯಲಹಂಕದ ಅಚ್ಚುಕಟ್ಟು ಕೆರೆಯ ಅಚ್ಚುಕಟ್ಟು ಪ್ರದೇಶ. ಸುಮಾರು ವರ್ಷಗಳ ಹಿಂದೆಯೇ ಇದಕ್ಕೆ ಒಂದು ಪರ್ಮಿಷನ್ ಅನ್ನು ಕೂಡ ನೀಡಲಾಗಿದೆ. ಇಲ್ಲಿರ್ತಕ್ಕಂತಹ ಪ್ರಮುಖವಾಗಿ ರಾಜಕಾಲುವೆ ಇದೆ. ಜೊತೆಗೆ ಈ ಒಂದು ಕೆರೆಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ನೀರು ನುಗ್ಗಬಾರ್ದು ಎನ್ನುವಂತಹ ದೃಷ್ಟಿಯಲ್ಲಿ ಇಲ್ಲಿ ತಡೆಗೋಡೆಯನ್ನ ಕೂಡ ನಿರ್ಮಾಣವನ್ನ ಮಾಡಲಾಗಿತ್ತು. ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಈ ಒಂದು ತಡೆಗೋಡೆ ಕೂಡ ಕುಸಿತವಾಗಿದೆ. ಹೀಗಾಗಿ ಹೊರಭಾಗದಲ್ಲಿ ಇರ್ತಕ್ಕಂತಹ ಸೀವೇಜ್ ವಾಟರ್ ಕೂಡ ಇಲ್ಲಿ ನುಗ್ಗಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಇವರಿಗೆ ಆಹಾರವನ್ನ ನೀಡುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಂದು ಕಾರ್ಗಳನ್ನ ಯಾವ ರೀತಿ ಟೋಯಿಂಗ್ ಮೂಲಕ ಅಂದ್ರೆ ಎತ್ತುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳಿರ್ಬೋದು, ಇನ್ನು ಅಗ್ನಿಶಾಮಕ ದಳದವರು ಕೂಡ ನೀರನ್ನ ಹೊರ ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಡಾಡ್ಲಿಕ್ಕೂ ಕೂಡ ಆಗದೆ ನಿಂತಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಅಂದ್ರೆ ಇಲ್ಲಿರ್ತಕ್ಕಂತಹ ಎಲ್ಲ ಕಾರ್ಗಳಿರ್ಬಹುದು, ಬೈಕ್ಗಳಿರ್ಬೋದು, ಜೊತೆಗೆ ಜನ ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೂ ಕೂಡ ಒಳಗಾಗಿದ್ದಾರೆ. ಸೀವೇಜ್ ವಾಟರ್ ಇರ್ಬೋದು, ಕೆರೆ ನೀರು ಇರ್ಬೋದು, ಎಲ್ಲದೂ ಕೂಡ ನುಗ್ಗಿದೆ. ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದನ್ನ ತೆರವು ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇದು ಕೂಡ ಸಂಪೂರ್ಣವಾಗಿ ಕೆರೆಯಂತೆ ಆಗಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಜನ ಕೂಡ ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು. ಹೀಗಾಗಿ ಸಾಕಷ್ಟು ಒಂದು ಆಕ್ರೋಶವನ್ನ ಕೂಡ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಯಲಹಂಕದ ಕೇಂದ್ರೀಯ ಅಪಾರ್ಟ್ಮೆಂಟ್ನಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ನಮ್ಮ ಕಷ್ಟವನ್ನು ಕೇಳೋರು ಯಾರು ಎನ್ನುವಂತಹ ಮಾತುಗಳನ್ನು ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಮನೆಗಳನ್ನು ಖರೀದಿಸಿದಂತಹ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.